ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫ್ರೀ ಬ್ಲಾಗಿಂಗ್ ಕೋರ್ಸ್ ಇದು 4ನೇ ಪಾರ್ಟು. ಸೊ ಹಳೆ ಪಾರ್ಟ್ಗಳೆಲ್ಲ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಸೊ ಆ ಪಾರ್ಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೆಲ್ಲ ಫ್ರೀ ಆಗಿ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಅವರೆಲ್ಲ ಆ ವಿಡಿಯೋಸ್ನ ಫಸ್ಟ್ ನೋಡಿ, ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಸ್. ಅದೇ ರೀತಿ ಈ ಪಾರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂತಂದ್ರೆ, ನೀವು ತಮ್ನೇಲಲ್ಲಿ ನೋಡಿರ್ಬೋದು, ನಮ್ಮ ಬ್ಲಾಗರ್ ಅಲ್ಲಿ SEO ನ ಯಾವ ತರ ಮಾಡೋದು. ಸೊ ಈ ಪಾರ್ಟ್ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ SEO ನ ಯಾವ ತರ ಮಾಡೋದು ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಇದೀವಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಸೊ ನಾನು ಏನೇನ್ ಸ್ಟೆಪ್ಸ್ ನ ಹೇಳ್ತಾ ಹೋಗ್ತೀನಲ್ಲ, ಸೊ ಅದನ್ನ ಫಾಲೋ ಮಾಡ್ತಾ ಹೋಗಿ. ನೀವು ಪಾಸ್ ಮಾಡ್ಕೊಂಡು ನಿಮ್ಮ ಬ್ಲಾಗ್ ಅಲ್ಲಿ ಹೋಗ್ಬಿಟ್ಟು ನೀವು ಎಡಿಟ್ ಮಾಡ್ಬೋದು. ಸೊ ನಾನು ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ಒಂದು SEOs ನ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಏನಪ್ಪಾ ಅಂತಂದ್ರೆ SEO ಅಂದ್ರೆ ಏನು? ಸೊ SEO ಅಂದ್ರೆ ಏನಪ್ಪಾ ಅಂತಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ನೀವು ಗೂಗಲ್ ಅಲ್ಲಿ ಹೋಗ್ತೀರಾ, ಏನಾದ್ರೂ ಒಂದು ಸರ್ಚ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಎಕ್ಸಾಂಪಲ್ ಆಗಿ ಏನಾದ್ರೂ ಒಂದು ಟ್ರೆಂಡಿಂಗ್ ಟಾಪಿಕ್ ಇರುತ್ತೆ, ಅದನ್ನ ಸರ್ಚ್ ಮಾಡ್ತೀರಾ. ಸೊ ಅದನ್ನ ಸರ್ಚ್ ಮಾಡಿದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಗೂಗಲ್ ಕೆಲವೊಂದು ಬ್ಲಾಗ್ ಪೋಸ್ಟ್ ಗಳನ್ನ ತೋರಿಸುತ್ತೆ, ಅದೇ ರೀತಿ ಅಫಿಷಿಯಲ್ ವೆಬ್ಸೈಟ್ ಗಳನ್ನ ತೋರಿಸುತ್ತೆ. ಸೊ ಆ ತರ ತೋರಿಸೋದಕ್ಕೆ ನಾವು ಏನಪ್ಪಾ ಅಂತಂದ್ರೆ, ಅವರು ಏನ್ ಮಾಡಿರ್ತಾರೆ, ಬ್ಯಾಕ್ ಎಂಡ್ ಅಲ್ಲಿ SEO ಅನ್ನ ಮಾಡಿರ್ತಾರೆ. ಸೊ ಅವ್ರು SEO ಮಾಡೋದ್ರಿಂದಾನೇ ಏನಾಗುತ್ತೆ, ಆ ಒಂದು ಗೂಗಲ್ ನಾವು ಆ ಕೀವರ್ಡ್ ಅಲ್ಲಿ ಸರ್ಚ್ ಮಾಡಿದಾಗ ಅವರ ಒಂದು ಬ್ಲಾಗ್ ಪೋಸ್ಟ್ ಏನಾಗುತ್ತೆ, ಟಾಪ್ ಅಲ್ಲಿ ತೋರಿಸುತ್ತೆ, ಅಂದ್ರೆ ಫಸ್ಟ್ ಪೇಜ್ ಅಲ್ಲಿ ತೋರಿಸುತ್ತೆ ಅಟ್ಲೀಸ್ಟ್. ಸೊ ಅದಕ್ಕೋಸ್ಕರ ನಾವೇನಪ್ಪಾ ಅಂತಂದ್ರೆ SEO ಅನ್ನ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಬ್ಲಾಗರ್ ಅನ್ನ ಯಾವ ತರ ನಾವು SEO ಕಂಪ್ಲೀಟ್ ಆಗಿ ಮಾಡೋದು ಅನ್ನೋದನ್ನ ಇವತ್ತು ನೋಡೋಣ. ಸೊ SEO ಇವತ್ ಮಾಡಿದ ಕೂಡಲೇ ಇವತ್ತೇ ರಿಸಲ್ಟ್ ನಮಗೆ ಸಿಗತ್ತೆ ಅಂತ ಆತರ ಏನಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಟೈಮ್ ತಗೊಳುತ್ತೆ. SEO ಆಗಿ ನೀವು ಪೋಸ್ಟ್ ಗಳನ್ನ ಹಾಕ್ಬೇಕು, ಕೀವರ್ಡ್ ಪ್ರಕಾರ ವರ್ಕ್ ಮಾಡಬೇಕು, ಗೂಗಲ್ ಕ್ರಾವೆಲರ್ಸ್, ಗೂಗಲ್ ಅಂದ್ರೆ ನಮ್ಮ ಬ್ಲಾಗರ್ ಅಲ್ಲಿ ಬರಬೇಕು, ಕ್ರಾಲ್ ಮಾಡಬೇಕು, ಸ್ಟ್ರಕ್ಚರ್ಡ್ ಕಂಟೆಂಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಗೂಗಲ್ ಆಮೇಲೆ ನಮ್ಮ ಬ್ಲಾಗ್ ಅನ್ನ ಕ್ರಾಲ್ ಮಾಡ್ಕೊಂಡು ಇಂಡೆಕ್ಸ್ ಮಾಡುತ್ತೆ. ಸೊ ಇಂಡೆಕ್ಸ್ ಆದ ಮೇಲೆ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಆ ಕೀವರ್ಡ್ಸ್ ಅನ್ನ ಸರ್ಚ್ ಮಾಡಿದಾಗ ಸೊ ಏನಾಗುತ್ತೆ, ಕಂಟೆಂಟ್ ಸೊ ಬೇರೆದವ್ರು ಏನಪ್ಪಾ ಅಂದ್ರೆ ನಮಗಿಂತ ಚೆನ್ನಾಗಿ ಕಂಟೆಂಟ್ ಬರ್ತಿದ್ರಪ್ಪ ಅಂತಂದ್ರೆ ಅದನ್ನ ಮೇಲ್ಗಡೆ ತೋರಿಸುತ್ತೆ. ಸೊ ನಮ್ಮ ಕಂಟೆಂಟ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇತ್ತಪ್ಪ ಅಂತಂದ್ರೆ ಕೆಳಗಡೆ ತೋರಿಸುತ್ತೆ. ಸೊ ಡೀಟೇಲ್ಡ್ ಕಂಟೆಂಟ್ ಇರುತ್ತಲ್ಲ, ಸೊ ಆ ಕಂಟೆಂಟ್ ಇರುವಂತ ಬ್ಲಾಗ್ ಅನ್ನೇ ಮೇಲ್ಗಡೆ ತೋರಿಸುತ್ತೆ ಗೂಗಲ್. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಇವಾಗ ಏನಪ್ಪಾ ಅಂತಂದ್ರೆ ನಮ್ಮ ಬ್ಲಾಗರ್ನ SEO ಯಾವ ತರ ಮಾಡೋದು. ಸೊ ಹೋಗೋಣ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ, ಯಾವ ತರ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ನಿನ್ನೆನೆ ಒಂದು ಬ್ಲಾಗ್ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ವಿ, ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಾನು ಕ್ರಿಯೇಟ್ ಮಾಡಿದ್ದೀನಿ, ನಿಮ್ ಜೊತೆಗೆ ತೋರಿಸ್ಬಿಟ್ಟು ಹೇಳಿದೀನಿ. ಸೊ ಇದು ಅದರ ಬ್ಯಾಕ್ ಎಂಡ್. ಸೊ ಇವಾಗ ಏನಪ್ಪಾ ಅಂತಂದ್ರೆ ನಾವು ಸೆಟ್ಟಿಂಗ್ಸ್ಗೆ ಬರೋಣ. ಸೊ ಸೆಟ್ಟಿಂಗ್ಸ್ಗೆ ಬಂದ್ಬಿಟ್ಟು ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಟೈಟಲ್. ಸೊ ಟೈಟಲ್ ಅನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ವೆಬ್ಸೈಟ್ ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ ಸ್ವಲ್ಪ ನೀವೇನಪ್ಪಾ ಅಂತಂದ್ರೆ ಇಲ್ಲಿ ಟೈಟಲ್ ಅನ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ 100 ಒಂದು ಕ್ಯಾರೆಕ್ಟರ್ಸ್ ನ ನಾವು ಇಲ್ಲಿ ಹಾಕ್ಬೋದು. ಸೊ ಕನ್ನಡ ನ್ಯೂಸ್ ಅಂತ ಇದೆ. ನೆಕ್ಸ್ಟ್ ನಾನು ಕಾಮ ಹಾಕ್ಬಿಟ್ಟು ಟುಡೇ ಟ್ರೆಂಡಿಂಗ್ ನ್ಯೂಸ್ ಅಂತ ಹಾಕ್ತೀನಿ. ಟುಡೇ ಟ್ರೆಂಡಿಂಗ್ ನ್ಯೂಸ್, ಟುಡೇ ಟ್ರೆಂಡಿಂಗ್ ಕನ್ನಡ ನ್ಯೂಸ್. ಸೊ ನಾನು ಈ ತರ ಹಾಕ್ಬಿಟ್ಟು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾದ ಮೇಲೆ ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಯಾವ್ದ್ರ ಮೇಲೆ ಇದೆ ಅಂತಂದ್ರೆ ಯಾವ ಒಂದು ಟಾಪಿಕ್ಸ್ ಮೇಲೆ ನೀವು ಮಾಡ್ತಿದ್ದೀರಾ ಅದ್ರ ಬಗ್ಗೆ ಒಂದು 4 ಲೈನ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಹಾಕ್ಬೇಕಂದ್ರೆ 500 ಕ್ಯಾರೆಕ್ಟರ್ಸ್ ವರೆಗೂ ನಾವು ಇಲ್ಲಿ ಹಾಕ್ಬೋದು. ಸೊ ದಿಸ್ ಬ್ಲಾಗ್ ಈಸ್ ಅ ನ್ಯೂಸ್ ಬ್ಲಾಗ್. ಸೊ ನಿಮ್ದು ಯಾವ್ದು ಬ್ಲಾಗ್ ಇರುತ್ತಲ್ಲ, ಸೊ ಅದ್ರ ಪ್ರಕಾರ ನೀವು ಬ್ಲಾಗ್ ಅನ್ನ ನಿಮ್ಮ ಡಿಸ್ಕ್ರಿಪ್ಷನ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ನಾನು ಇದು ನ್ಯೂಸ್ ಬ್ಲಾಗ್ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನ್ಯೂಸ್ ಬಗ್ಗೆನೇ ನಾನು ಆರ್ಟಿಕಲ್ಸ್ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನ್ಯೂಸ್ ಬಗ್ಗೆನೇ ನಾನು ಹಾಕ್ತಾ ಇದ್ದೀನಿ. ದಿಸ್ ಬ್ಲಾಗ್ ಈಸ್ ಅ ನ್ಯೂಸ್ ಬ್ಲಾಗ್. ಸೊ ಇನ್ ದಿಸ್ ಬ್ಲಾಗ್ ಯು ಕ್ಯಾನ್ ಗೆಟ್ ಡೇ ಟು ಡೇ ನ್ಯೂಸ್ updates on education, sports, jobs. ಸೊ ಈ ರೀತಿ ನಾವು ಹಾಕ್ಬಿಟ್ಟು ಸೇವ್ ಕೊಡ್ಬೋದು. ಸೊ ಇದು ಏನಪ್ಪಾ ಅಂತಂದ್ರೆ
ಡಿಸ್ಕ್ರಿಪ್ಷನ್ ಆಯಿತು. ಸೊ ನೆಕ್ಸ್ಟ್ ಬ್ಲಾಗ್ ಲ್ಯಾಂಗ್ವೇಜ್. ಸೊ ಬ್ಲಾಗ್ ಲ್ಯಾಂಗ್ವೇಜಲ್ಲಿ ನೀವು ಏನು ಮಾಡಬೇಕಾಗತ್ತಪ್ಪ ಅಂತಂದರೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ನೀವು ಬ್ಲಾಗನ್ನು ಮಾಡ್ತಿದ್ದೀರಲ್ಲ, ಸೊ ಆ ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕೊಡ್ತೀನಿ. ಸೊ ನೆಕ್ಸ್ಟ್ ಇದೇನಪ್ಪ ಅಂತಂದರೆ ಫೇವಿಕಾನ್. ಸೊ ಫೇವಿಕಾನ್ ಏನಪ್ಪ ಅಂತಂದರೆ, ಇಲ್ಲಿ ಮೇಲ್ಗಡೆ ನಿಮಗೆ ಬ್ಲಾಗರ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ನಾವೇನಪ್ಪ ಅಂತಂದರೆ ನಮ್ಮ ಒಂದು ಏನಂತಂದರೆ ಲೋಗೋನ ಹಾಕ್ಬೋದು. ಸೊ ಫೇವಿಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಲೋಗೋನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಮೊದಲು. ಬಟ್ ನಾನು ನಿನ್ನೆ ಕ್ರಿಯೇಟ್ ಮಾಡಿರೋ ಒಂದು ಲೋಗೋನೇ ನಾನೇನಪ್ಪ ಅಂತಂದರೆ ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನಿನ್ನೆ ಕ್ರಿಯೇಟ್ ಮಾಡಿರೋಂಥ ಇದು ಲೋಗೋ ನಮ್ಮದು. ಹಾಕ್ಬಿಟ್ಟು ಚೌಕಾಕಾರದ ಚಿತ್ರವಲ್ಲ, ಇದೇನಪ್ಪ ಅಂತಂದರೆ ಕಂಪ್ಲೀಟ್ಲಿ ಸ್ಕ್ವೇರ್ ಆಗಿರಬೇಕು. ಸೊ ಸ್ಕ್ವೇರ್ ಆಗೇ ನೀವು ಕ್ರಿಯೇಟ್ ಮಾಡ್ಕೋಬೇಕು 100 KB. ಸೊ 100 KB ಏನಪ್ಪ ಅಂತಂದ್ರೆ ನೀವು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರೈವೇಸಿ, ವಿಸಿಬಲ್ ಟು ಸರ್ಚ್ ಇಂಜಿನ್, ಎಸ್ ಅಲೋ ಸರ್ಚ್ ಇಂಜಿನ್ಸ್ ಟು ಫೈಂಡ್ ಯುವರ್ ಬ್ಲಾಗ್. ಇದು ಆನಲ್ಲೇ ಇರಬೇಕು. ಯಾಕಪ್ಪ ಅಂತಂದರೆ ನೀವು ನಿಮ್ಮ ಬ್ಲಾಗ್ ಏನಪ್ಪ ಅಂತ ಯಾರು ಸರ್ಚ್ ಮಾಡಿದಾಗ ಶೋ ಆಗಬೇಕಂತಂದ್ರೆ ಇದು ಆನ್ ಇರಬೇಕು. ನೆಕ್ಸ್ಟ್ ಬ್ಲಾಗ್ ಅಡ್ರೆಸ್ ಇಲ್ಲಿ ನೋಡ್ಬೋದು, ದ ಕನ್ನಡ ನ್ಯೂಸ್ 143.blogspot.com. ಸೊ ಇದು ನನ್ನ ಬ್ಲಾಗ್ ಅಡ್ರೆಸ್ಸು ಅಂತಂದರೆ ಇದೇ ನನ್ನ ಒಂದು ಬ್ಲಾಗ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು HTTPS ರೀಡೈರೆಕ್ಟ್, ಇದು ಕೂಡ ಆನ್ ಆಗೇ ಇರಬೇಕು, ಯಾವುದೇ ಕಾರಣಕ್ಕೂ ಆಫ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪರ್ಮಿಷನ್ಸ್ ಇದೆ, ಸೊ ಇದೆಲ್ಲ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಪೋಸ್ಟ್, ಸೊ ಮ್ಯಾಕ್ಸಿಮಮ್ ಪೋಸ್ಟ್ ಆನ್ ಮೇನ್ ಪೇಜಲ್ಲಿ ಮ್ಯಾಕ್ಸಿಮಮ್ ಪೋಸ್ಟ್ ನೀವು ಎಷ್ಟು ತೋರಿಸ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಇದರಲ್ಲಿ 7 ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ನಾನೊಂದು 12 ಪೋಸ್ಟ್ ಹಾಕ್ಬಿಟ್ಟು ಸೇವ್ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಇದೆಲ್ಲ ಏನು ನೀವು ಇದು ಮಾಡೋದಕ್ಕೆ ಹೋಗಬೇಡಿ. ಅದೇ ರೀತಿ ಕಮೆಂಟ್ಸ್ ಕೂಡ ನೀವೇನಾದ್ರು ಚೇಂಜಸ್ ಮಾಡೋ ಥರ ಇದ್ರೆ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ನೆಕ್ಸ್ಟು ಇಲ್ಲಿ ಟೈಮ್ ಝೋನ್. ಸೊ ಟೈಮ್ ಝೋನ್ ಕೂಡ ನೀವು ಚೇಂಜಸ್ ಮಾಡಬೇಕಾಗುತ್ತೆ. ಟೈಮ್ ಝೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಅಂತಂದರೆ ನಮ್ಮ ಇಂಡಿಯಾದು ಟೈಮ್ ಝೋನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ +5:30 ನಮ್ಮ ಒಂದು ಟೈಮ್ ಝೋನ್. ಸೊ ಆ ಟೈಮ್ ಝೋನನ್ನು ನಾವು ಇವಾಗ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು GMT +5:30 ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಟೈಮ್ ಕೋಲ್ಕತ್ತಾ ಅಂತ ಇದೆ. ಸೊ ಅದನ್ನು ಹಾಕ್ಬಿಟ್ಟು ಸೇವ್ ಮಾಡಿ. ಸೊ ಆವಾಗ ಆಟೋಮೆಟಿಕಲಿ ಎಲ್ಲ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇದು ಇನ್ನು ನೆಕ್ಸ್ಟ್ ಬರುವಂಥ ಪಾರ್ಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೆಟಾ ಟ್ಯಾಗ್ಸ್ ಅಂತ ಇದೆ. ಸೊ ಅದನ್ನು ಆನ್ ಮಾಡಿಬಿಟ್ಟು ಸರ್ಚ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಒಂದು ಬ್ಲಾಗು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಯಾವ ಥರ ಬರಬೇಕು ಅಂತಂದರೆ ಏನಾದರೂ ಸರ್ಚ್ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ಆ ಸರ್ಚ್ ಮಾಡುವಂಥ ಕೀವರ್ಡ್ಸ್ ಏನೇನು ಇರಬೇಕು, ಅದೇ ರೀತಿ ಸರ್ಚ್ ಡಿಸ್ಕ್ರಿಪ್ಷನಲ್ಲಿ ಏನಂತ ತೋರಿಸ್ಬೇಕು ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಆಲ್ ಟೈಪ್ಸ್ ಆಫ್, ನಾನೇನು ಮಾಡ್ತೀನಪ್ಪ ಅಂತಂದರೆ ಆಲ್ ಟೈಪ್ಸ್ ಆಫ್ ಕನ್ನಡ ನ್ಯೂಸ್ like sports, education, jobs, next business, tech and etc. ಸೇವ್ ಕೊಡಿ. ಸೊ ಇಷ್ಟು ಸಿಂಪಲ್ ಆಗಿ ಹಾಕ್ಬಿಟ್ಟು ಸೇವ್ ಕೊಡಿ. ಸೊ ರೀಡೈರೆಕ್ಟ್ಸ್ ಇದೇನಾದರೂ ಚೇಂಜಸ್ ಮಾಡೋ ಥರ ಇದ್ರೆ ನೀವು ಮಾಡ್ಬೋದು. ನೆಕ್ಸ್ಟ್ ಟ್ರಾವೆಲರ್ಸ್ ಆ್ಯಂಡ್ ಇಂಡೆಕ್ಸಿಂಗ್ ಇದೇನಪ್ಪ ಅಂತಂದರೆ ಆನ್ ಮಾಡ್ಕೋಬೇಕು. ಸೊ ಆನ್ ಮಾಡ್ಕೊಂಡ್ಬಿಟ್ಟು ಕಸ್ಟಮ್ ರೋಬೋಟ್ TXT ಅಂತ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಏನಪ್ಪ ಅಂತಂದರೆ ನಿಮಗೆ ಒಂದು ಕೋಡನ್ನು ಹಾಕಬೇಕಾಗುತ್ತೆ. ಸೊ ಆ ಕೋಡನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಜಸ್ಟ್ ಇಲ್ಲಿ ನೋಡ್ಬೋದು, ನೀವು ಏನಿಲ್ಲ ಇದನ್ನು ಕಂಪ್ಲೀಟಾಗಿ ಈ ನಮ್ಮ ಫೈಲ್ ಏನಿದೆ, ಈ ಫೈಲ್ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ನೀವು ಹೋಗ್ಬಿಟ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಏನಿಲ್ಲ, ಜಸ್ಟ್ ನಮ್ಮ ಒಂದು URL ಅನ್ನು, ನಮ್ಮ ಬ್ಲಾಗ್ URL ಅನ್ನು ನಾವು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಯಾವ ಥರ ನಮ್ಮ ಬ್ಲಾಗನ್ನು ಓಪನ್ ಮಾಡ್ಕೊಳ್ಳೋಣ. ಫಸ್ಟು ದ ಕನ್ನಡ ನ್ಯೂಸ್ 143.blogspot.com ಹಾಕ್ಬಿಟ್ಟು ಎಂಟರ್ ಕೊಡಿ. ಆವಾಗ ನಮ್ಮ ಬ್ಲಾಗ್ ಇಲ್ಲಿ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಕಾಪಿ ಮಾಡಿಕೊಂಡು ಅದು ಇಲ್ಲಿ ನೀವೇನಪ್ಪ ಅಂತಂದರೆ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿಬಿಟ್ಟು ಈ ಅಷ್ಟು ಕಾಪಿ ಆಗಿರೋಂಥ ಏನಿರುತ್ತಲ್ಲ, ಸೊ ಇಲ್ಲಿ ನೋಡ್ಬೋದು ದ ಕನ್ನಡ ನ್ಯೂಸ್ 143.blogspot.com ಸೈಟ್ ಮ್ಯಾಪ್.xml ಅಂತ ಇದೆ. ಸೊ ಅಷ್ಟೊಂದು ಕಾಪಿ ಮಾಡ್ಕೊಳ್ಳಿ. Ctrl+A Ctrl+C ಕಾಪಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಸ್ಟಮ್ ರೋಬೋಟ್ TXT ಅಲ್ಲಿ ಪೇಸ್ಟ್ ಮಾಡಿ ಸೇವ್ ಮಾಡಿ, ಮುಗೀತು. ಇಷ್ಟೇ ಕೆಲಸ. ಸೊ ಫೈಲ್ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ನೀವು ಇದು ಮಾಡ್ಕೋಬೋದು. ನೆಕ್ಸ್ಟು
ಎನೇಬಲ್ ಕಸ್ಟಮ್ ರೋಬೋಟ್ಸ್ ಹೆಡರ್ ಟ್ಯಾಗ್ಸ್. ಸೊ ಇದನ್ನ ಆನ್ ಮಾಡ್ಕೊಂಡು ಇಲ್ಲಿ ಹೋಮ್ ಪೇಜ್ ಮೇಲೆ ಬನ್ನಿ. ಹೋಮ್ ಪೇಜ್ ಮೇಲೆ ಬಂದ್ಬಿಟ್ಟು ಆಲ್ ನೋ ಡಿ ಪಿ ಮಾಡಿಬಿಟ್ಟು ಸೇವ್ ಕೊಡಿ. ನೆಕ್ಸ್ಟ್ ಆರ್ಚಿವ್ ಆ್ಯಂಡ್ ಸರ್ಚ್ ಪೇಜ್. ಸೊ ಅದನ್ನು ನೋ ಇಂಡೆಕ್ಸ್ ಮಾಡಿಬಿಟ್ಟು ನೋ ಇಂಡೆಕ್ಸ್ ನೋ ಡಿ ಪಿ ಮಾಡಿಬಿಟ್ಟು ಸೇವ್ ಕೊಡಿ. ನೆಕ್ಸ್ಟು ಪೋಸ್ಟ್ ಆ್ಯಂಡ್ ಪೇಜಸ್, ಇದು ಕಂಪಲ್ಸರಿ ಆಲ್ ಆ್ಯಂಡ್ ನೋ ಡಿ ಪಿ, ಇದು ಏನಪ್ಪ ಅಂತಂದರೆ ನಮಗೆ ಆಗಲೇಬೇಕು. ನೆಕ್ಸ್ಟು ಗೂಗಲ್ ಸರ್ಚ್ ಕನ್ಸೋಲ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲ್ ಸರ್ಚ್ ಕನ್ಸೋಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಗೂಗಲ್ ಸರ್ಚ್ ಕನ್ಸೋಲನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ಇದೇನಪ್ಪ ಅಂತಂದರೆ ನಮ್ಮ ಗೂಗಲ್ ಅಂದರೆ ನಮ್ಮ ಬ್ಲಾಗನ್ನು ಗೂಗಲ್ಗೆ ಲಿಂಕ್ ಮಾಡುವಂಥ ಒಂದು ಇದು ಪ್ರೊಸೆಸ್. ಸೊ ಇಲ್ಲಿ ನೋಡ್ಬೋದು ಗೂಗಲ್. ಇವಾಗ ಏನು ಮಾಡಿ, ಈ ಒಂದು ಲಿಂಕನ್ನು, ನಮ್ಮ ವೆಬ್ಸೈಟ್ ಲಿಂಕನ್ನು ಅಂದರೆ ನಮ್ಮ ಬ್ಲಾಗ್ ಲಿಂಕನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಆದ ಮೇಲೆ ಇಲ್ಲಿ ನೋಡ್ಬೋದು ಈ HTTPS ಏನಿದೆ ಅದನ್ನು ತೆಗೆದಾಕ್ಬಿಡಿ. ತೆಗೆದಾಕ್ಬಿಟ್ಟು ಇಷ್ಟೇ ಇರಲಿ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ರಪ್ಪ ಅಂತಂದರೆ ಆಟೋಮೆಟಿಕಲಿ ವೆರಿಫೈ ಆಗುತ್ತೆ. ಗೋ ಟು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮ್ಮ ಪ್ರಾಪರ್ಟಿ ಇಲ್ಲಿ ಸರ್ಚ್ ಕನ್ಸೋಲಲ್ಲಿ ಏನಾಗುತ್ತೆ, ಲಿಂಕ್ ಆಗಿಬಿಡುತ್ತೆ. ಯಾವುದೇ ಥರದ ಎಕ್ಸ್ಟ್ರಾ ವರ್ಕ್ ಇಲ್ಲಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೆಕ್ಸ್ಟ್ ಸೈಟ್ ಮ್ಯಾಪ್ಸ್ ಎಲ್ಲ ನಾವು ಹಾಕಬೇಕಾಗತ್ತೆ. ಸೈಟ್ ಮ್ಯಾಪ್ಸ್ ಇವಾಗ ಹಾಕಿದ್ರೂ ಕೂಡ ಏನಾಗುತ್ತಪ್ಪ ಅಂತಂದರೆ ಎರರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಹತ್ರ ಯಾವುದೇ ಪೋಸ್ಟ್ಗಳು ಇಲ್ಲ, ಅದಕ್ಕೋಸ್ಕರ. ಸೊ ಮೊದಲು ಪೋಸ್ಟ್ಗಳನ್ನು ಹಾಕ್ಬಿಟ್ಟು ಆಮೇಲೆ ನಾವು ಇದು ಸೈಟ್ ಮ್ಯಾಪ್ಸ್ಗಳನ್ನು ಹಾಕಬೇಕಾಗುತ್ತೆ. ಸೊ ಆಯಿತು. ನೆಕ್ಸ್ಟು ಮಾನಿಟೈಸೇಷನ್. ಸೊ ಎನೇಬಲ್ ಮಾನಿಟೈಸೇಷನ್ ಅಂತಂದರೆ ನಮ್ಮ ಹತ್ರ ಏನಾದರೂ ಮಾನಿಟೈಸೇಷನ್ ಆಯ್ತಪ್ಪ ಅಂತಂದರೆ ನಾವಿಲ್ಲಿ ಬೇರೆ ಬೇರೆ ಒಂದು ಬ್ಲಾಗ್ ಅಂತಂದರೆ ಆ್ಯಡ್ಸನ್ನು ನೀವು ಇಲ್ಲಿ ಹಾಕ್ಬೋದು. ಸೊ ಆ್ಯಡ್ಸ್ ಲಿಂಕನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ನೆಕ್ಸ್ಟು ಮ್ಯಾನೇಜ್ ಬ್ಲಾಗ್, ಇಂಪೋರ್ಟ್ ಕಂಟೆಂಟ್. ಸೊ ಇದೆಲ್ಲ ಏನೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಮಾಡಿಬಿಟ್ಟು ಏನಪ್ಪ ಅಂತಂದರೆ ನೀವು ನಿಮ್ಮ ಬ್ಲಾಗನ್ನು ಸೇವ್ ಮಾಡಿ. ಸೊ ಬ್ಲಾಗ್ ಸೇವ್ ಆಯ್ತಪ್ಪ ಅಂತಂದರೆ ಇದು ಕಂಪ್ಲೀಟ್ ಬೇಸಿಕ್ SEO ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಥೀಮ್ಸ್ಗೆ ಬನ್ನಿ. ಸೊ ಥೀಮ್ಸ್ಗೆ ಬಂದುಬಿಟ್ಟು ಇಲ್ಲಿ ಎರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ HTML ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಇಲ್ಲಿ ಕೋಡಿಂಗ್ ಓಪನ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಹೆಡ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಎಂಟರ್ ಕೊಡಿ. ಎಂಟರ್ ಕೊಟ್ಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಒಂದು ಇಲ್ಲಿ ನೋಡ್ಬೋದು ಈ ಒಂದು ಕಂಟೆಂಟನ್ನು ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ. ಸೊ ಆ ಕಂಟೆಂಟ್ ನಿಮಗೆ ಏನಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೆಕ್ಸ್ಟು ಇನ್ವರ್ಟೆಡ್ ಕಾಮರ್ಸ್ ಇದಲ್ಲ, ಸೊ ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕಂಟೆಂಟ್ ಅಂದರೆ ಡಿಸ್ಕ್ರಿಪ್ಷನ್ ಏನಿರಬೇಕು. ದ ನ್ಯೂಸ್, ದ ಕನ್ನಡ ನ್ಯೂಸ್ is a blog you can get all types of ಕನ್ನಡ ನ್ಯೂಸ್. ಸೊ ಇಷ್ಟು ಹಾಕಿ. ಸೊ ನಿಮ್ಮದು ಬ್ಲಾಗ್ ಯಾವ್ದು ಇರುತ್ತಲ್ಲ ಅದರ ಒಂದು ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕಿ. ನಾನು ಇಲ್ಲಿ ಜಸ್ಟ್ ನೆಕ್ಸ್ಟ್ ಕೀವರ್ಡ್ಸ್ ಹಾಕಬೇಕಾಗುತ್ತೆ. ಸೊ ಕೀವರ್ಡ್ಸಲ್ಲಿ ನಮ್ಮ ಒಂದು ವೆಬ್ಸೈಟ್ ನೇಮನ್ನು ಮೊದಲು ಹಾಕೋಣ. ದ ಕನ್ನಡ ನ್ಯೂಸ್ ಕಾಮ ಹಾಕಿ. ನೆಕ್ಸ್ಟು ಟುಡೇ ನ್ಯೂಸ್ ಕಾಮ ಹಾಕಿ. ಸೊ ಏನಪ್ಪ ಅಂತಂದರೆ ಇದು ಏನಕ್ಕಪ್ಪ ಹಾಕ್ತಾ ಇರೋದು ಅಂತಂದರೆ SEOಗೆ ಯಾರಾದರೂ ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು ಈ ಒಂದು ಕೀವರ್ಡ್ಸನ್ನು ಸರ್ಚ್ ಮಾಡಿದಾಗ ನಮ್ಮ ಬ್ಲಾಗ್ಗೂ ಕೂಡ ತೋರಿಸ್ಬೇಕು ಅನ್ನೋ ಒಂದು ಇದರಿಂದ ಏನಪ್ಪ ಅಂತಂದರೆ ಇಲ್ಲಿ ಕೀವರ್ಡ್ಸ್ಗಳನ್ನು ಹಾಕಬೇಕಾಗುತ್ತೆ. ಸೊ ಟುಡೇ ನ್ಯೂಸ್, ಟುಡೇ ಬ್ರೇಕಿಂಗ್ ನ್ಯೂಸ್, ಟುಡೇ ಬ್ರೇಕಿಂಗ್ ನ್ಯೂಸ್ ಇನ್ ಕನ್ನಡ. ಸೊ ಈ ಥರ ಕೀವರ್ಡ್ಸ್ಗಳನ್ನು ನೀವು ಹಾಕ್ಬಿಟ್ಟು ಏನಪ್ಪ ಅಂತಂದರೆ ಸೇವ್ ಕೊಡಿ. ಸೊ ಸೇವ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಸಕ್ಸಸ್ ಅಂತ ಆಗುತ್ತೆ. ನೋಡ್ಬೋದು ಇನ್ನು ಪ್ರೊಸೆಸಿಂಗಲ್ಲಿ ನಿಮಗೆ ತೋರಿಸ್ತಾ ಇದೆ. ಸೊ ಅಪ್ಡೇಟೆಡ್ ಸಕ್ಸಸ್ಫುಲಿ. ಸೊ ಇಷ್ಟು ಮಾಡಿದ್ರಪ್ಪ ಅಂತಂದರೆ ಏನಪ್ಪ ಅಂತಂದರೆ ನಿಮ್ಮ ಬ್ಲಾಗ್ ಕಂಪ್ಲೀಟಾಗಿ SEO ಸೆಟ್ಟಿಂಗ್ಸ್ ಏನೇನಿದೆ ಕಂಪ್ಲೀಟಾಗಿ ಸೆಟ್ ಆದಂಗೆ. ಸೊ ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ನಮ್ಮ ಬ್ಲಾಗದ SEOನ ನಾವು ಮಾಡಬೇಕಾಗುತ್ತೆ. ಸೊ ಇದು ಸಿಂಪಲ್ ಆಗಿರೋದ್ರಿಂದ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿಕೊಂಡು ಕಂಪ್ಲೀಟಾಗಿ ಮಾಡ್ತಾ ಹೋದ್ರಪ್ಪ ಅಂದರೆ ನಿಮಗೆ ಈಸಿ ಆಗುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.